ಆಫೀಸ್ ಕೆಲಸಕ್ಕೆ ಆರ್ಡರ್ ಮಾಡಿದ್ರೆ ಓಕೆ, ಹೋಗ್ಲಿ ಪಾಪ ಅಂತ ಆನ್ ಡ್ಯೂಟಿಗೆ ಆರ್ಡರ್ ಮಾಡಿದ್ರು ಒಪ್ಕೋತೀವಿ. ಹಾಗಂತ ಈ ತರ ಪ್ರೈವೇಟ್ ಪಾರ್ಟಿಗೆ ಬರಲೇಬೇಕು ಅಂತ ಆರ್ಡರ್ ಮಾಡಿದ್ರೆ ನಾವು ಆಟೋಗ್ರಾಫ್ ಹಾಕಕ್ಕಾಗಲ್ಲ. ಈ ಆಟಕ್ಕೆಲ್ಲ ನಾನಿಲ್ಲ, ನಮ್ಮ ಮನೇಲಿ ಬೇರೆ. ಇಲ್ಲ ಅನ್ಬೇಡ, ಈ ರೀತಿ ಸೇಲ್ಸ್ ಪಿಚ್ಗೆ ಹೋಗಿ ಪ್ರಾಜೆಕ್ಟ್ ಅಪ್ರೂವ್ ಆದರೆ ಅದರ 5% ಕಮಿಷನ್ ನಿನಗೂ ಬರುತ್ತೆ. 5% ಸಿಲ್ಲಿ ಆಗ್ಲಿಲ್ವಣ್ಣ? 50 ಲಕ್ಷದ್ದು 5% ಅಂದ್ರೆ ಏನು ನಿನಗೆ ಗೊತ್ತಾ? 2,50,000ನ? ಎಕ್ಸಾಕ್ಟ್ಲಿ. ಓವರ್ ಆಕ್ಟಿಂಗ್ ಮುಗಿತಾ ಅಥವಾ ಇನ್ನೂ ಏನಾದರೂ ಬಾಕಿ ಇದೆಯಾ? ಈಗ ಶುರು ಬಾಸ್, ನನ್ನ ಪಾರ್ಟಿ ಬರೋದಕ್ಕೆ ರೆಡಿ. ಥ್ಯಾಂಕ್ ಗಾಡ್. ಫಾರ್ ದ ಫಸ್ಟ್ ಟೈಮ್ ಸಿಚುವೇಶನ್ ಅರ್ಥ ಆಯ್ತಲ್ಲ. ಅರ್ಥ ವ್ಯವಸ್ಥೆನೆ ಬದಲಾಗೋ ಆಫರ್ ಅಂದ್ರೆ ಅರ್ಥ ಆಗದೆ ಇರುತ್ತಾ? ನಡೀರಿ ಬಾಸ್, ಹೋಗೋಣ. ನೋನೋ, ನೀನೊಬ್ಳೆ ನನ್ನ ಜೊತೆ ಬಂದ್ರೆ ನನ್ನ ತಲೆ ನಾಳೆನೇ ಕೆಟ್ಟೋಗುತ್ತೆ. ಇವತ್ತು ಸರಿ ಇದೆ ಅಂತ ಯಾರು ಹೇಳಿದ್ರು? ಏನಂದೆ? ನಿಮ್ ಪ್ಲಾನ್ ಬಿ ಏನು ಅಂದೆ? ಕಾಂತನು ಕರ್ಕೊಂಡು ಹೋಗೋಣ ಅಂತಿದ್ದೀನಿ. ಕಮಿಷನ್ ನನಗೂ ಬರುತ್ತಾ? ಏನಾದರೂ ಹೇಳಿದ್ರ? ಏನೂ ಇಲ್ಲ ಬಾಸ್, ನಡೀರಿ ಹೊರಡೋಣ ಅಂದೆ. ಸಾರ್ಥಕ್, ಅಲ್ಲಿ ಬಿಸಿನೆಸ್ ಡೆಲಿಗೇಟ್ಸ್ ಎಲ್ಲ ಇರ್ತಾರೆ. ವಿ ಡೆಫಿನೆಟ್ಲಿ ಕಾಂಟ್ ಗೋ ಲೈಕ್ ದಿಸ್. ನೋ ವರೀಸ್ ವೇದಾಂತ್, ಆದ್ಯಗಳ ಬಟ್ಟೆನ ಅಮೂಲ್ಯನ ಮನೆಗೆ ಕಳ್ಸಕ್ಕೆ ಹೇಳ್ತೀನಿ. ಸರಿ, ಇವ್ರು ರೆಡಿ ಆಗೋಷ್ಟೊಳಗೆ ಅಲ್ಲಿಗೂ ಗೆಟ್ ಸೂಟೆಡ್ ಅಪ್. ಕಣ್ಣಾರೆ ಕಾಣಿಸಿದನ್ನು ನಂಬಾರ್ದು ಅಂತ ಇದಕ್ಕೆ ಹೇಳ್ತಾರೆ ಅನ್ಸುತ್ತೆ. ವೇದಾಂತ್ ವಸಿಷ್ಠ ಹುಡುಗಿ ಜೊತೆ ಪಾರ್ಟಿಗೆ ಹೋಗ್ತಿದ್ದಾನ. ಇನ್ನು ಏನೇನು ನೋಡೋಕೆ ಬಾಕಿ ಇದೆಯೋ. ಫೋನ್ ಇಟ್ಕೊಂಡೆ ಡ್ರೈವ್ ಮಾಡೋದು ನೋಡಿದ್ರೆ ಚೆಕ್ ನೋಟಿಫಿಕೇಶನ್ ಬಂದ್ರೆ ಚೆಕ್ ಮಾಡ್ತಾನೆ ಅನ್ಕೋಬೇಕು. ಆಗ್ಲೂ 2-3 ಮೆಸೇಜ್ ಮಾಡಿದೀನಿ, ರಿಪ್ಲೈ ಮಾಡಿಲ್ಲ. ಏನ್ ಪಿಶಾಚಿ. ನಮ್ಮ ಬಾಸ್ ಡ್ರೈವಿಂಗ್ ಸ್ಟೈಲೇ ಚಂದ. ಲೈಫಲ್ಲಿ ಇಂಥ ಕಾರ್ ತಗೊಳಕ್ಕಾಗದೇ ಇದ್ರು ಸಿಗೋ ಕಾರಲ್ಲಿ ಬಾಸ್ ಥರನೇ ಒಳ್ಳೆ ಬಿಲ್ಡಪ್ಸ್ ಮೇಂಟೈನ್ ಮಾಡ್ಕೊಬೇಕು. ಮನ್ಸಲ್ಲೇನೋ ಬೈಕೊಳ್ತಿರೋ ಹಾಗಿದೆ. ಬಾಸ್, ಇದೊಳ್ಳೆ ತೋಳ ಬಂತು ತೋಳದ ಕತೆ ಆಯ್ತಲ್ಲ ಬಾಸ್. ನಾನು ಯಾವಾಗ್ಲೂ ನಿಮ್ಮನ್ನ ಬೈಕೊಳ್ಳಲ್ಲ ಬಾಸ್. ಇವತ್ತು ನಿಯತ್ತಾಗಿ ನಿಮ್ಮನ್ನ ಹೊಗಳ್ತಾ ಇದ್ದೆ. ನಾನು ಹೇಳಿದ್ದು ನಿನಗೆ ಹೇಳಿದ್ದು ಬೈಕೊಳ್ತಿದ್ದೆ ತಾನೆ? ಮೈಂಡ್ ವಾಯ್ಸ್ಗೂ ಮೈಕ್ ಫಿಕ್ಸ್ ಮಾಡಕ್ ಬರುತ್ತಾ? ನನಗೆ ಕೇಳಿಸ್ತು. ಹಲೋ, ನಿನ್ನೆ ಕೇಳಿದ್ದು. ಅಯ್ಯೋ, ಎಲ್ಲಾದ್ರೂ ಉಂಟಾ ಬಾಸ್? ನಮ್ಮನ್ನಕ್ಕೆ ನೀವೇ ಸ್ಪಾನ್ಸರ್ ಆಗಿರುವಾಗ ನಾವ್ ನಿಮ್ಮನ್ನ ಬೈಕೊಡೋದಕ್ಕಾಗತ್ತಾ ಬಾಸ್? ಕೂಕು ಕಾಕು ಅಂತ ಮಾತಾಡಿದ್ರಿ ಮೇಡಮ್. ಆದ್ರೆ ನಿಮ್ ಬಗ್ಗೆ ನೊಂದ್ಕೊಳ್ತಾ ಇದ್ದಿದ್ದಂತೂ ನಿಜ ಬಾಸ್. ನೀನು ನನ್ನ ಬಗ್ಗೆ ನೊಂದ್ಕೊಳ್ತಿದ್ದ? ಜೋಕ? ಇನ್ನೇನ್ ಬಾಸ್, ನಿಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಅಂತ ಫೀಲ್ ಮಾಡ್ಕೋತಾ ಇದ್ದೆ. ವಾಟ್ ನಾನ್ಸೆನ್ಸ್. ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಒಬ್ಬನೇ ಈ ಲೆವೆಲ್ ಬೆಳೆಯೋದಕ್ಕಾಗ್ತಿದ್ದ? ಅಯ್ಯೋ, ಮಾತಾಡ್ತಾರೆ ಬಿಸ್ನೆಸ್ ಅಂತಿರಲ್ಲ ಬಾಸ್. ಲೈಫ್ ಅಂದ್ರೆ ಅಷ್ಟೇನಾ? ಅಥವಾ ವೇದಾಂತ್ ಅಂದ್ರೆ ಬರೀ ಬಿಸ್ನೆಸ್ಸಾ? ನಿಮ್ಗೆ ಬೇರೆ ಪ್ರಯಾರಿಟೀಸ್ ಇಲ್ವಾ? ಸೂಕ್ಷ್ಮ ಸಂವೇದನೆ ಇಲ್ವಾ? ಮನುಷ್ಯತ್ವ ಇಲ್ವಾ? ಇವರು ಹೊಗಳ್ತಿದಾರಾ ಇಲ್ಲ ಉಗುಳ್ತಿದಾರಾ? ಬ್ಲಾ 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 ಅಂತ ಬಡ್ಕೋಬೇಡ, ಮಾತು ಮರ್ಸೋದಿಕ್ ಹೋಗ್ಬೇಡ. ಮತ್ತಿನ್ನೇನ್ ಬಾಸ್, ನನ್ನನ್ನು ಪಾರ್ಟಿ ಕರೆದಿದ್ದಾರೆ ಅಂದ್ರಿ, ಆದ್ರೆ ಜೊತೆಲಿ ಕಾಂತ ಅವ್ರನ್ನು ಕರ್ಕೊಂಡು ಹೋಗ್ತಿದ್ದೀರಲ್ಲ. ನಿಮ್ಗೆ ನನ್ ಜೊತೆ ಇರೋದಕ್ಕೆ ಭಯ ಅಲ್ವಾ? ರಾಕೆಟ್ ಊರೆಲ್ಲ ಸುತ್ತಿ ಕೊನೆಗೆ ನಮ್ ಬುಡಕ್ಕೆ ಬಂತಲ್ಲ ಅಲ್ವಾ ಬಾಸ್? ಅದಕ್ಕೆ ಇವ್ರನ್ನು ಕರ್ಕೊಂಡು ಹೋಗ್ತಿದ್ದೀರಾ ತಾನೆ? ಮಿಸ್ ಸೈಕೋ ವುಮೆನ್, ಲೈಫಲ್ಲಿ ಒಂದ್ಸಲನಾದ್ರೂ ಸೆನ್ಸಿಬಲ್ ಆಗಿ ಮಾತಾಡು. ನೀನು ಕಂಡ್ರೆ ನನಗೆ ಭಯನ. ಪಬ್ಲಿಕಲ್ಲೆಲ್ಲೂ ಹೇಳ್ಕೊಳಕ್ ಹೋಗ್ಬೇಡ. ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಅದೇ ನ್ಯಾಷನಲ್ ಲೆವೆಲಲ್ಲಿ ಟ್ರೋಲ್ ಆಗಿ ಹೋಗ್ತೀಯ. ಅಯ್ಯೋ ಬಾಸ್, ನಾನ್ ಹೇಳಿದ್ದು ನನ್ನ ನೋಡಿದ್ರೆ ಅಂತ ಅಲ್ಲ ಬಾಸ್, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅಂತ. ಐ ಮೀನ್, ನನ್ನಂತ ಬ್ಯೂಟಿಫುಲ್ ಗಾರ್ಜಿಯಸ್ ಹುಡುಗಿ ಜೊತೆ ನೀವು ಪಾರ್ಟಿ ಅಟೆಂಡ್ ಮಾಡಿ ಕ್ಲೋಸ್ ಆದ್ರೆ ಎಲ್ಲಿ ನನ್ನ ಮೇಲೆ ಲವ್ ಆಗೋಗುತ್ತೋ ಅಂತ ಭಯ ನಿಮ್ಗೆ. ಎಲ್ಲಿ ಬಿಕ್ಕಿ ಬಾಬಾ ಹೇಳ್ದಾಗೆ ಮೊದಲು ನಿಮ್ಮ ಮದ್ವೆನೇ ಆಗ್ಬಿಡುತ್ತೆ ಅನ್ನೋ ಟೆನ್ಷನ್.
ನಿಮ್ಗೆ ಲೋ ಸೆಲ್ಫ್ ಕಂಟ್ರೋಲ್ ಹೌದು ಬಿಡಿ ಬಾಸ್. ಹುಡುಗರ್ನ ನೇಣ್ಗಂಬಕ್ಕೇರಿಸಿ ಮಜಾ ನೋಡೋ ಕಲೆ ಹುಡುಗಿರ್ ಇನ್ಬಿಲ್ಟ್ ಪ್ರೋಗ್ರಾಮು. ಇಷ್ಟು ಫೂಲಿಶ್ ಆಗಿ ಥಿಂಕ್ ಮಾಡೋದಕ್ಕೆ ನನಗೆ ಬರುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದೆ. ತೇಪೆ ಹಚ್ಚಕ್ ನೋಡ್ಬೇಡಿ ಬಾಸ್. ಬೆಕ್ಕು ಹೆಡ್ಫೋನ್ ಹಾಕೊಂಡು ಪಾಪ್ ಸಾಂಗ್ ಕೇಳೋ ತರ ಡ್ರಾಮಾ ಮಾಡಿದ್ರೆ ಬೆಕ್ಕಿಗೆ ಇಂಗ್ಲಿಷ್ ಬರಲ್ಲ ಅಂತ ನಮಗ್ ಗೊತ್ತಾಗಲ್ವಾ? ಇದಕ್ಕೆ ಹೆಣ್ಮಕ್ಳು ಆಫೀಸಲ್ಲಿ ಇರ್ಬೇಕು ಅನ್ನೋದು. ಶ್ರೀಕಾಂತ ಇಲ್ರಿ ಕೆಳಗೆ ಬಾಸ್ ನನ್ನ ಹತ್ರ ಯೂಸ್ಲೆಸ್ ಕಂಪ್ಯಾರಿಸನ್ ಮಾಡಿ ದಿಮಾಗ್ ತೋರಿಸ್ತಾನೆ. ಅದೇನಾಗುತ್ತೋ ನೋಡೇ ಬಿಡ್ತೇನೆ. ಈ ಮನೆಗೆ ಹೋಗಿ. ಬಾಸ್ ನಾವು ತುಂಬಾ ದೂರ ಬಂದ್ಬಿಟ್ಟಿದೀವಿ. ಈಗ ನೀವು ನನ್ನ ಇಲ್ಲಿ ಇಳಿಸ್ಬಿಟ್ರೆ ತೀರಾ ದಾರಿ ತಪ್ಪಿದ ಮಗ ಹೋಗ್ತೀನಿ ಬಾಸ್. ಇಷ್ಟು ದಿನ ನನ್ನ ಮನಸ್ಸಲ್ಲಿ ಬೈಕೊಂಡ್ರಲ್ಲ, ಅದಕ್ಕೆ ಶಿಕ್ಷೆ ಅನ್ಕೊಳ್ಳಿ. ಬಾಸ್ ಯಾವ್ದಕ್ಕೂ ರೀಕನ್ಸಿಡರ್ ಮಾಡಿ ಬಾಸ್. ಈ ಏರಿಯಾದಿಂದ ನಮ್ಮ ಏರಿಯಾಗ ಆಟೋನು ಸಿಗಲ್ಲ ಬಾಸ್. ಕ್ಯಾಬ್ ಮಾಡ್ಕೊಂಡು ಹೋಗಿ. ಬಾಸ್ ಡಿಕ್ಕಿಲಾದ್ರೂ ಬರ್ತೀನಿ ಬಾಸ್. ಮನೆಗೆ ಹೋಗಿ ಅಂತ ಹೇಳಿದ್ನಲ್ಲ ರೀ. ಬಾಯ್. ಫಾರ್ ದ ಫಸ್ಟ್ ಟೈಮ್ ಆಫೀಸ್ಗೆ ಹುಡುಗಿರು ಸೇರ್ಕೊಂಡ್ರೆ ಅನಾಹುತನೂ ಆಗುತ್ತೆ ಅಂತ ಗೊತ್ತಾಯ್ತು. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವ ಆಯ್ತು. ಇನ್ನೇನು ಬಂದ್ಬಿಡ್ತಾರೆ. ಕಾಫಿ ಬಂದರು ರೀ. ನೋಡಿ ಯಾರು ಬಂದಿದ್ದಾರೆ. ಕೂತ್ಕೋಪ್ಪ, ಯಾಕೆ ಕೂತಿದ್ಯಾ? ಅಳಿಯಂದ್ರು ಆಗಲೇ ಬಂದರು. ನಿಮ್ಮ ಹತ್ರನೇ ಏನೋ ಮಾತಾಡಬೇಕು ಅಂತ ಕೂತಿದ್ದಾರೆ. ಅಪ್ಪ ನಿಮಗೂ ಕಾಫಿ ತಂದು ಕೊಡ್ಲಾ? ಆಯ್ತಮ್ಮ, ತಗೊಂಬ. ಹಾಂ, ಹೇಳಪ್ಪ. ವಿಕ್ರಾಂತ, ಏನೋ ಮಾತಾಡಬೇಕು ಅಂತಿದ್ದಂತಲ್ಲ, ಏನು ವಿಷಯ ಹೇಳು. ಈ ತಿಂಗಳಲ್ಲಿ ನಿನ್ನ ಮತ್ತು ಆರ್ತಿ ನಿಶ್ಚಿತಾರ್ಥ ಮುಗಿದೋಗ್ಬೇಕು. ಹಾಗೇನಾದರೂ ಆಗಲಿಲ್ಲ ಅಂದರೆ ನೀನು ಆರ್ತಿನ ಮರ್ತು ಬಿಡಬೇಕು. ಕದ್ದು ಮುಚ್ಚಿ ಲವ್ ಮಾಡುವಾಗ ಹುಡುಗರಿಗೆ ಹುಡುಗಿರಪ್ಪ ಅಂದ್ರು ಕಾಮಿಡಿ ಪೀಸ್ ಥರ ಕಾಣ್ತಾರಂತೆ. ಅದೇ ಲವ್ ವಿಷಯ ಗೊತ್ತಾಗ್ತಿದ್ದಂಗೆ ಟೆರ್ರಿಸ್ಟ್ ಥರ ಕಾಣಕ್ಕೆ ಶುರು ಆಗ್ತಾರೆ. ನಮಗೂ ಹಾಗೆ ಆಗಿದೆ. ಅಪ್ಪ ಆರ್ತಿ, ಆ ಹಟ್ಟದ ಮೇಲೆ ಒಂದು ಬೆತ್ತದ ಕೋಲಿತ್ತಲ್ಲ, ಒಂಚೂರು ಎಲ್ಲಿದೆ ನೋಡು. ಇವತ್ತೇನಾದರೂ ಅಟ್ಟಾಡ್ಸ್ಕೊಂಡು ಬಾರಿಸೋ ಪ್ಲಾನ್ ಇದೆಯಾ? ಯಾಕಪ್ಪ ನೆತ್ತಿಗೆ ಹತ್ಬಿಡ್ತಾ? ಸ್ವಲ್ಪ ನಿಧಾನವಾಗಿ ಕುಡಿಯೋದಲ್ವಾ? ಏನಾಯ್ತು? ಮಾವ, ಬೆತ್ತದ ಕೋಲಿ ಯಾಕೆ? ಪಕ್ಕದ ಮನೆ ಅಜ್ಜಿಗೆ ಕಾಲು ಆಪರೇಷನ್ ಆಗಿತ್ತು. ಇವಾಗ ಅವ್ರು ನಡೆಯೋ ಹಾಗಾಗಿದ್ದಾರೆ. ಬರುವಾಗ ನೋಡಿದೆ, ಕಂಬ ಗೋಡೆ ಹಿಡ್ಕೊಂಡು ನಡೀತಾ ಇದ್ರು. ನಮಗೆ ಆ ಬೆತ್ತದ ಕೋಲಿನ ಉಪಯೋಗ ಏನಿಲ್ಲ, ಅವ್ರಿಗೆ ಸಹಾಯ ಆಗಲಿ ಅಂತ ತಗೊಂಡು ಬಾ ಅಂದೆ. ಸದ್ಯ ದೇವ್ರ ದೊಡ್ಡವನು. ಆರ್ತಿ, ಸ್ವಲ್ಪ ನೋಡಮ್ಮ ಅದು ಎಲ್ಲಿದೆ ಅಂತ. ಸರಿಯಪ್ಪ ತರ್ತೀನಿ. ಅದೇನೋ ಮಾತಾಡಬೇಕು ಅಂತಿದ್ದೆ ಅಂತಲ್ಲಪ್ಪ, ಏನು ವಿಷಯ ಹೇಳು. ಈಗಲೂ ಮಾತಾಡಿಲ್ಲ ಅಂದರೆ ಗಂಡು ಜನ್ಮಕ್ಕೆ ಅವಮಾನ. ಕಮಾನ್ ವಿಕಿ, ಕೇಳ್ಬಿಡು. ಇರಪ್ಪ, ಕೈಕಾಲು ಮುಖ ತೊಳ್ಕೊಂಡು ಬಟ್ಟೆ ಬದಲಾಯಿಸ್ಕೊಂಡು ಬಂದ್ಬಿಡ್ತೀನಿ. ಬಂದೆ. ಸಡನ್ ಆಗಿ ಏನಾಯ್ತು? ಮ್ಯಾಡ್ನೆಸ್ ಟ್ರಿಗರ್ ಆಯ್ತಾ?
ಒಬ್ಬೊಬ್ಳೇನಾಗ್ತಿದ್ಯಾ? ಹಾಗೇನಿಲ್ಲ ಬಾಸ್, ಯಾವುದೋ ಹಳೆ ಜೋಕ್ ನೆನಪಾಯ್ತಷ್ಟೇ. ನೀನೇ ದೊಡ್ಡ ಜೋಕು. ನಿನಗೆ ಜೋಕ್ ಬೇರೆ ನೆನಪಾಗುತ್ತೆ. ನನಗೆ ಯಾಕೋ ಡೌಟ್. ಸರಿ, ಅದೇನು ಜೋಕ್ ಅಂತ ಹೇಳು. ಅಯ್ಯೋ ಬೇಡ ಬಿಡಿ ಬಾಸ್. ಹೇಳು ಅಂದರೆ ಹೇಳಬೇಕು. ಕಮ್ಮಿ. ನನ್ನ ಫ್ರೆಂಡ್ ಊರ್ವಶಿ ಅವ್ರ ಬಾಸ್ ಡ್ರೈವ್ ಮಾಡ್ತಿರುವಾಗ ಅವಳು ಹಿಂದೆ ಕೂತಿದ್ದನ್ನ ನೋಡಿ ಅವ್ಳ ಫ್ರೆಂಡ್ಸ್ ಎಲ್ಲ ಅವ್ರ ಬಾಸ್ನ ಡ್ರೈವರ್ ಅಂತ ತಿಳ್ಕೊಂಡಿದ್ರಂತೆ. ಅದನ್ನ ನೆನ್ಸ್ಕೊಂಡು ನಗು ಬಂತು. ಇಳಿ ಕೆಳಗೆ. ಜೋಕ್ ಹೇಳಲ್ಲ ಅಂದ್ರೆ ಫೋರ್ಸ್ ಮಾಡಿ ಹೇಳ್ಸಿ. ಈಗ ಹೀಗಂದ್ರೆ ಹೇಗೆ? ತಪ್ಪು ಡ್ರೈವರ್ ಆಗೋದ್ರಲ್ಲಿ ತಪ್ಪೇನಿದೆ? ಅದು ಒಂದು ಕೆಲಸ ಅಲ್ವಾ? ಇಳಿ ಕೆಳಗೆ. ಇಳಿ ಕೆಳಗೆ. ನಿನ್ನ ಕರ್ಕೊಂಬಂದು ತಪ್ಪು ಮಾಡಿದೆ. ಯಾರನ್ನ ಎಲ್ಲಿಡಬೇಕೋ ಅಲ್ಲೇ ಇಡಬೇಕು. ಏನೋ ಒಂದ್ಸಲ ಪಾರ್ಟಿಗೆ ಬಂದು ಕರೆದ್ರೆ ನೀನು ಮಿಸ್ ಇಂಡಿಯಾ ಅನ್ಕೊಂಬಿಟ್ಟಿದ್ದೆ. ಕೆಲಸದ ಬಗ್ಗೆ ನೀನು ನನಗೆ ಹೇಳೋಬೇಕಾಗಿಲ್ಲ. ಡ್ರೈವರ್ ಆಗೋದ್ರಲ್ಲಿ ಯಾವ ತಪ್ಪು ಇಲ್ಲ. ಬೆಂಗಳೂರಲ್ಲಿ ಅವ್ರು ಕಷ್ಟಪಡೋಷ್ಟು ಯಾರೂ ಬಿಡಲ್ಲ. ಇಷ್ಟೆಲ್ಲ ಗೊತ್ತಿದ್ದು ಯಾಕೆ ಹಿಂಗೆ ಉರ್ಕೊಂಡಿದ್ಯಾ? ನಿನ್ನ ನೋಡಿದ್ರೆ ಉರಿಯುತ್ತೆ ನನಗೆ. ನೀನು ನಿನ್ನ ಮಾತು, ನಿನ್ನ ತಲೆ ಹರಟೆ ಎಲ್ಲ ಇರಿಟೇಷನ್. ಅದರಲ್ಲೂ ನೀನು ಇಂಡೈರೆಕ್ಟಾಗಿ ಅನಿಸೋ ಥರ ನಗೋದಿದ್ಯಲ್ಲ, ಐ ಹೇಟ್ ದಟ್ ವೆರಿ ಬ್ಯಾಡ್ಲಿ. ನೀನು ನಡ್ಕೊಂಡೆ ನಿಮ್ಮ ಮನೆಗೆ ಹೋಗು. ಗೆಟ್ ದ ಹೆಲ್ ಔಟ್. ಹಲೋ, ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಅಲ್ಲಿ ನೋಡ್ತೀರಾ? ನೀನ್ ಡ್ರೈವರ್ ಮಾತ್ರ ಆಗ್ಬೇಡಪ್ಪ. ನೀನೇನಾದ್ರೂ ಡ್ರೈವರ್ ಆಗ್ಬಿಟ್ರೆ ಡ್ರೈವರ್ ವಂಶಕ್ಕೆ ಡೇಂಜರ್ ಆಗ್ಬಿಡ್ತೀಯ. ನೀನೇನಾದ್ರೂ ಡ್ರೈವರ್ ಆಗಿದ್ದಿದ್ರೆ ಯಾವ ಲೊಕೇಶನ್ ಅಲ್ಲಿ ಇದೀವಿ ಅಂತ ಗೊತ್ತಿರ್ತಿತ್ತು. ಕರೆಕ್ಟ್ ಅರ್ಧ ಗಂಟೆ ರೆಡಿಯಾಗಿ ಬರ್ತೀನಿ. ಕೋಪ ಮಾಡ್ಕೊಂಡು ಕಾರ್ ಮೂವ್ ಮಾಡಬೇಡ. ಒಂದೇ ಒಂದು ಟರ್ನ್ ಜಾಸ್ತಿ ತಗೊಂಡ್ರು ಕಣ್ ಮುಚ್ಚಿ ಕಣ್ ಬಿಡೋದ್ರೊಳಗೆ ನಿನ್ ಕಾರ್ ಪಾರ್ಟ್ಸ್ ಎಲ್ಲ ಬಿಚ್ಚಿ ಹೊಸದಾಗಿ 3 ಕಾರ್ ರೆಡಿ ಮಾಡ್ಬಿಡ್ತಾರೆ. ನಾನು ಬರೋವಾಗ ಕಾರ್ ರೆಡಿ ಇರ್ಲಿ. ಅರೆ ಬಾಬಾ, ಯಾವಾಗ ಬಂದ್ರಿ? ನನಗೆ ಗೊತ್ತೇ ಆಗ್ಲಿಲ್ಲ. ಡೀಲ್ ಫಿಕ್ಸ್ ಆಯ್ತಾ? ನಾನು ಆವಾಗಲೇ ಬಂದೆ, ಆದರೆ ಬಂದು ಕೆಲಸನೇ ಆಗಲಿಲ್ಲ. ಒಳ್ಳೆ ಕತೆ ನಿಮ್ದು. ಅಕ್ಕನ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಧೈರ್ಯವಾಗಿ ಹೇಳೋದಪ್ಪ. ಕದ್ದು ಮುಚ್ಚಿ ಲವ್ ಮಾಡುವಾಗ ಇರೋ ಧೈರ್ಯ ಈಗ ಎಲ್ಲೋಯ್ತು? ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆಗ ಮನೆಯವ್ರಿಗೆ ಗೊತ್ತಾಗದೇ ಇದ್ರೆ ಸಾಕು ಅನ್ನೋದಷ್ಟೇ ಕನ್ಸರ್ನ್ ಇರ್ತಾ ಇತ್ತು. ಆದ್ರೆ ಈಗ ಮನೆಯವರನ್ನೇ ಕನ್ವಿನ್ಸ್ ಮಾಡೋದು ದೊಡ್ಡ ಸರ್ಕಸ್ಸು. ನಮ್ಮಪ್ಪ ಏನು ಸಿಂಹ ಅಲ್ಲ, ಕಂಡಕ್ಟರ್ ಅಂತ ಗೊತ್ತು. ಹಾಗೆ ನೋಡಕ್ ಹೋದ್ರೆ ನಿಮ್ಮ ಅಮ್ಮನಿಗಿಂತ 1000 ಪಾಲ್ ಬೆಟರು. ಬೇರೆಯವ್ರಿಗೆ ಮೋಟಿವೇಟ್ ಮಾಡೋದು, ಉಪದೇಶ ಹೇಳೋದು ಭಾಳ ಈಸಿ. ಆದರೆ ಪ್ರಾಕ್ಟಿಕಲಿ ಅದನ್ನು ಫೇಸ್ ಮಾಡೋದು ತುಂಬ ಕಷ್ಟ. ಈಗೇನು ನಿಮ್ಮ ಪ್ರಾಬ್ಲಮ್ಮು? ರೌಡಿನಾದ್ನಿ, ನಿಮ್ಮಪ್ಪ ನಿಂಗೆ ಯಾವತ್ತಾದ್ರೂ ಕಪಾಳ ಕೊಡ್ದಿದ್ದಾರಾ? ಇಲ್ಲ. ಹಾಗಿದ್ರೆ ತಾವು ಹೊರಡಿ. ಬೆಂಕಿಗೆ ಬಿದ್ದಿರೋ ಕಬ್ಬಣಕ್ಕೆ ಮಾತ್ರ ಗೊತ್ತಿರುತ್ತೆ ಸುತ್ತಿಗೆ ಹೇಟ್ ಹೆಂಗಿರುತ್ತೆ ಅಂತ. ಅಮ್ಮ ಬಂದ್ಬಿಟ್ಯಾ? ಅಮ್ಮ, ನಾನು ಮತ್ತೆ ರೆಡಿಯಾಗಿ ಹೊರಡಬೇಕು. ಬಿಸ್ನೆಸ್ ಪಾರ್ಟಿ ಇದೆ. ನೋಡು, ನೀನು ಹೋಗೋದು ತಪ್ಪಲ್ಲ, ಆದರೆ ಲೇಟ್ ಆಗಬಾರ್ದು. ನಿನ್ನ ಬಾಸಿಗೆ ಹೇಳಿಬಿಡು 9 ಗಂಟೆ ಮೇಲೆ ಆದರೆ ನಮ್ಮ ಮನೇಲಿ ಬೈತಾರೆ ಅಂತ. ಬಾಸ್ ಅಲ್ಲಮ್ಮ, ಶುಂಠಿ ಶಂಕರ. ಹಾಂ, ಅವನೇ. ಇನ್ನೊಂದು ವಿಷಯ, ಥಂಡಿ ಆಗೋಂಥದ್ದು ಏನೂ ಕುಡಿಬೇಡ. ನಿನಗೆ ಮೊದಲೇ ಶೀತ ಇದೆ, ಆಮೇಲೆ ಜ್ವರ ಗಿರ ಬಂದಾತು. ಸರಿನಾ? ಅಮ್ಮ, ನಂಗೆ ಲೇಟ್ ಆಗ್ತಿದೆ, ನಾನು ಬರ್ತೀನಿ, ನೀನು ಆರಾಮಾಗಿರು. ನೀನು ಕೂತಿರಪ್ಪ, ಬರ್ತೀನಿ. ಅವ್ನು ಹೋಗಿ ಇಷ್ಟೊತ್ತಾಯ್ತಲ್ಲ, ಇಷ್ಟೊತ್ತಾದ್ರೂ ಬರಲಿಲ್ಲ. ನಾನೇ ಹೋಗೋಸಲ ಚೆಕ್ ಮಾಡಲ್ಲ.
ಬೇಡ ಬೇಡ, ಅವಳು ಎಷ್ಟೊತ್ತು ಬರ್ತಾಳೋ ಬರಲಿ, ನೋಡೋಣ. ಎನಿ ಕಾಸ್ಟ್ ಒನ್ ಇಸ್ ಡೀಲ್ ಡೌನ್. ನಾನೇ ಪೇಷನ್ಸ್ ಅಂತ ಕಾಯ್ತೀನಿ. ಏನು ವೇದಾಂತಿಗೆ ಮದುವೆನಾ? ಅವರಿಬ್ಬರು ಈ ಲೆವೆಲ್ಗೆ ರಿಸ್ಕ್ ತಗೊಂಡಿದಾರ? ವೇದಾಂತ ಒಪ್ಪಿಗೆ ಕೊಟ್ಟಂತ ಅನಾಹುತ ಹಾಗೆ ಹೋಗತ್ತಾ ಆಗಿದ್ರೆ ವಾಟ್ ಈಸ್ ದಿಸ್ ಅಕ್ಕ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇನ್ನೇನ್ ಸುಮ್ಮನೆ ಇರೋದಕ್ಕ? ನಮ್ಮ ಹತ್ರ ಇರೋ ಕೊನೆ ಅಸ್ತ್ರನೇ ವೇದಾಂತ. ಬಾಕಿ ಬಾಂಬೆಲ್ಲ ವರ್ಕೌಟ್ ಆಗಲ್ಲ. ವೇದಾಂತನೂ ಅನುಭವ ಇದೆ ಅಂತ ಎಲ್ರೂ ಎದುರಿಸ್ತಾ ಇದೆ. ಆದ್ರೆ ಅವರು ಅನುಭವನ್ನೇ ತುಸ್ಪಟಾಕಿ ಮಾಡಿಕೊಟ್ಟಿದ್ದಾರೆ. ಇನ್ನೇನಾಗ ಸುಮ್ಮನೆ ಇರೋದು? ಹೋಯ್ತು, ಎಲ್ಲ ಹೋಯ್ತು, ಎಲ್ಲ ಹಾಳಾಗೋಯ್ತು, ಕತೆ ಮುಗೀತು. ಬಾಯಿ ಮುಚ್ಕೊಂಡಿರೋ ಅಂದೆ. ಈಗೇನ್ ಮಾಡೋದತ್ತೆ? ಒಂದ್ ವೇಳೆ ನನ್ನ ಗೆಸ್ ನಿಜ ಆಗ್ಬಿಟ್ರೆ? ಫ್ಯಾಮಿಲಿನೇ ಸರ್ವಸ್ವ ಅನ್ಕೊಂಡಿರೋ ವೇದಾಂತು ತಮ್ಮನಿಗೋಸ್ಕರ ಮದುವೆಗೆ ಓಕೆ ವಿಕ್ಕಿ ಮತ್ತೆ ಆ ಭಿಕಾರಿಯಿಂದ ಆಗೋ ಕೆಲಸ ಅನ್ಕೊಂಡ್ಯಾ ಇದು? ನೀನು ಆಫೀಸ್ಗೆ ಹೋಗೋದನ್ನ ನಿಲ್ಲಿಸ್ಬೇಡ. ಅಲ್ಲೇನು ನಡೆಯುತ್ತೆ ಅಂತ ತಿಳ್ಕೊಳ್ಳೋಕೆ ನಿನ್ನನ್ನು ಆಫೀಸಿಗೆ ಕಳಿಸಿರೋದು. ಸರಿ ಅತ್ತೆ, ನನಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಅಕ್ಕ, ಅನುಮಾನ ನಿನಗಿರ್ಬೋದು, ನನಗಲ್ಲ. ವೇದಾದ ಬಗ್ಗೆ ನನಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿರಕ್ಕೆ ಸಾಧ್ಯ ಇಲ್ಲ. ಅವನು ಈ ಮದುವೆಗೆ ಒಪ್ಕೊಳ್ಳಲ್ಲ.